ಓಕೆ, ಸ್ವಲ್ಪ ಮಳೆ ವಿಚಾರಕ್ಕೂ ಬರೋಣ. ಮರಣ ಮಳೆಗೆ ಮೊಂಟೆ ಪದವಿನಲ್ಲಿ ಭಯಾನಕ ದುರಂತ ನಡೆದು ಹೋಗಿದೆ. ಮಳೆಯ ಅಬ್ಬರಕ್ಕೆ ಕಾಂತಪ್ಪ ಪೂಜಾರಿ ಮನೆ ಸರ್ವನಾಶ. ಗುಡ್ಡ ಕುಸಿದು ರಟ್ಟಿನ ಮನೆಯಂತೆ ನಾಶವಾಗಿದೆ ಆರ್ಸಿಸಿ ಮನೆ. ಅವಶೇಷಗಳಡಿ ಸಿಲುಕಿದ್ದಂತ ತಾಯಿ ಅಶ್ವಿನಿ ಪೂಜಾರಿಯ ರಕ್ಷಣೆಯಾಗಿದೆ. ಮನೆ ಕುಸಿದು ಅವರ ಇಬ್ಬರು ಸಣ್ಣ ಮಕ್ಕಳು ದುರ್ಮರಣ ಹೊಂದಿದ್ದಾರೆ. ಜೊತೆಗೆ ಅವರ ಅತ್ತೆ ಕೂಡ ದುರ್ಮರಣ ಹೊಂದಿದ್ದಾರೆ. ಛಿದ್ರವಾದ ಮನೆಯ ಸಂಪೂರ್ಣ ಚಿತ್ರಣ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿಮಗೆ ತೋರಿಸ್ತೇವೆ. ಆ ತಾಯಿ ತ್ಯಾಗಮಯಿ. ತಾಯಿನ ನಾವು ಅದಕ್ಕೆ ತ್ಯಾಗಮಯಿ ಅಂತ ಹೇಳಿ, ಅಂತ ಭಾರವಾದ ಅವಶೇಷಗಳನ್ನ ಹೊತ್ತಂತ ಆ ತಾಯಿ ತನ್ನ ಮಕ್ಕಳನ್ನ ಉಳಿಸಿಕೊಳ್ಳುವುದಕ್ಕೆ ಪಟ್ಟಂತಹ ಶ್ರಮ ಅಷ್ಟಿಷ್ಟಲ್ಲ. ಆದರೆ ವಿಧಿಯಾಟ ಬೇರೆ ಆಗಿತ್ತು. ಈ ವಿಧಿಗೆ ಇಡೀ ಕೋಟ್ಯಾಂತರ ಜನರು ಇವತ್ತು ಶಾಪ ಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಾ, ಅವರ ಆರ್ಸಿಸಿ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತ ಒಂದು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಾ. ಸಲ್ಲಿದ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಮಂಗಳೂರು ಹೊರವಲಯದ ಮೋಂಟೆ ಪದವಿನ ಕೋಡಿಯಲ್ಲಿ ನಡೆದಂತಹ ಒಂದು ದುರಂತದಲ್ಲಿ 3 ಸಾವನ್ನಪ್ಪಿರುವಂತದ್ದು. ಆ ಒಂದು ದುರಂತ ನಡೆದಂತಹ ಸ್ಥಳದಲ್ಲಿ ನಾನಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ದುರಂತದಲ್ಲಿ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಅಂದ್ರೆ ಮೇಲ್ಭಾಗದಲ್ಲಿ ಗುಡ್ಡ ಇತ್ತು. ಆ ಒಂದು ಗುಡ್ಡ ಕುಸಿದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದಿರುವಂತದ್ದು. ಬಿದ್ದಿರುವ ಕಾರಣವಾಗಿ ಮನೆ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಬೀಳುವಂತಹ ಸಂದರ್ಭದಲ್ಲಿ ಇದು ಇಲ್ಲಿ ಕಾಂತಪ್ಪ ಪೂಜಾರಿ ಅನ್ನುವರಿಗೆ ಸೇರಿದಂತಹ ಮನೆ. ಬೀಳುವಂತಹ ಸಂದರ್ಭದಲ್ಲಿ ಕಾಂತಪ್ಪ ಪೂಜಾರಿ ಅವರ ಮಗ ಸೀತಾರಾಮ ಅವರು ಮನೆಯಿಂದ ಹೊರಗೆ ಓಡಿ ಬಂದಿದ್ರು. ಅವರ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಓಡಿ ಬಂದು ಪಕ್ಕದಲ್ಲಿದ್ದಂತಹ ಸ್ಥಳೀಯರಿಗೆ ಮಾಹಿತಿ ನೀಡ್ತಾರೆ. ಸ್ಥಳೀಯರು ಬಂದು, ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು 4 ರಿಂದ 4:15 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಆ ಬಳಿಕ ಸ್ಥಳೀಯರಿಗೆ ಮಾಹಿತಿ ಕೂಡ ಹೋಗುತ್ತೆ. ಕೂಡಲೇ ಬಂದಂತಹ ಸ್ಥಳೀಯರು ಒಳಗಡೆ ಸಿಲುಕಿಕೊಂಡಿರುವಂತ, ಅಂದ್ರೆ ಈ ಮನೆಯಲ್ಲಿ ಸಿಲುಕಿಕೊಂಡಿದ್ದಂತಹ ಕಾಂತಪ್ಪ ಪೂಜಾರಿ ಅವರನ್ನ ಮೊದಲಿಗೆ ರಕ್ಷಣೆ ಮಾಡ್ತಾರೆ. ಅಂದ್ರೆ ಕಾಂತಪ್ಪ ಪೂಜಾರಿ ಅವರ ಕಾಲಿನ ಮೇಲೆ ಕಲ್ಲು ಇತ್ತು, ಅದನ್ನು ತೆಗೆದು ಅವರನ್ನ ರಕ್ಷಣೆ ಮಾಡಿರುವಂತದ್ದು. ಆ ಬಳಿಕ ಆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗಿತ್ತು. ಅಂದ್ರೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ರಕ್ಷಣಾ ಕಾರ್ಯಾಚರಣೆ ಆರಂಭವಾದ್ರೆ ಆ ಬಳಿಕ ನಿರಂತರವಾಗಿ 2-2:30 ಗಂಟೆವರೆಗೂ ಕೂಡ ನಿರಂತರ ಕಾರ್ಯಾಚರಣೆ ಸಾಗಿತ್ತು. ಈ ಒಂದು ಮನೆಯ ಬಿದ್ದದ್ದನ್ನು ಗಮನಿಸಬಹುದು. ಮನೆಯ ಮೇಲ್ಭಾಗದ ಸ್ಲ್ಯಾಬ್ ಏನಿದೆ ಅದು ಕೆಳಗಡೆ ಬಂದು ನಿಂತಿರುವಂತದ್ದು. ಮನೆಯ ಗೋಡೆಗಳು ಸಂಪೂರ್ಣವಾಗಿ ಕುಸಿದಿರುವಂತದ್ದು. ಇದರಲ್ಲಿ ಸಿಲುಕಿ ಹಾಕಿಕೊಂಡಿದ್ರು. ಮನೆಯ ಒಳಗಿದ್ದಂತ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಅವರು ಸಾವನ್ನಪ್ಪಿದ್ರೆ, ಅವರ ಸೊಸೆಯಾದಂತಹ ಅಂದ್ರೆ ಕಾಂತಪ್ಪ ಪೂಜಾರಿ ಅವರ ಸೊಸೆ ಅಶ್ವಿನಿ ಮತ್ತು ಅವರಿಬ್ಬರ ಮಕ್ಕಳು ಆರ್ಯನ್ ಮತ್ತು ಆರುಷ್ ಅವರ ಇಬ್ರು ಮಕ್ಕಳೇನಿದ್ರೆ ಅವರು ಸಾವು ಬದುಕಿನ ಮಧ್ಯೆ ಇಲ್ಲಿ ಹೋರಾಡ್ತಾ ಇದ್ರು. ಆ ಒಂದು ದೃಶ್ಯ ಕೂಡ ಇದೆ. ಅದು ದೃಶ್ಯ ನೋಡಿದ್ರೆ ಎಂತವರ ಹೃದಯ ಕೂಡ ಕಲಕುವುದು, ಮನ ಕಲಕುವಂತಹ ದೃಶ್ಯ. ಅಂದ್ರೆ ಆ ಅಶ್ವಿನಿ ಎನ್ನುವರು 2 ಮಕ್ಕಳು ಅಂದ್ರೆ ಆರುಷ್ ಮತ್ತು ಆರ್ಯನ್ ಅನ್ನು ಹಿಡಿದುಕೊಂಡು ಇಲ್ಲಿ ಇದ್ದಂತದ್ದು, ಮಕ್ಕಳನ್ನು ರಕ್ಷಿಸಿ ಅನ್ನುವಂತ ಅಳಲನ್ನು ತೋಡಿಕೊಳ್ತಾ ಇದ್ರು. ಆ ಒಂದು ದೃಶ್ಯ ಏನಿದೆ ಅದು ಬಹಳಷ್ಟು ಮನ ಕಲುಕುವಂತಹ ದೃಶ್ಯ. ಆ ಬಳಿಕ NDRF ಆಗಿರೋದು, SDRF ಆಗಿರೋದು, ಜೊತೆಗೆ ಅಗ್ನಿಶಾಮಕ ದಳ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಇದೇ ಪ್ಲೇಸ್ ನಲ್ಲಿ ಆ ಒಂದು ಅಶ್ವಿನಿ ಮತ್ತು ಅವರ ಇಬ್ಬರ ಮಕ್ಕಳು ಸಿಲುಕಿ ಹಾಕಿಕೊಂಡಿದ್ರು. ಅವರು 2 ಮಕ್ಕಳನ್ನು ಅಕ್ಕಪಕ್ಕದಲ್ಲಿ ಮಕ್ಕಳನ್ನು ಹಿಡಿದುಕೊಂಡಿದ್ರು. ಮಕ್ಕಳನ್ನು ರಕ್ಷಿಸಿ ಅನ್ನುವಂತ ಮೊರೆಯನ್ನು ಕೂಡ ಇಡ್ತಾ ಇದ್ರು. ಆರಂಭದಲ್ಲಿ ಅವರಿಗೆ ಇಲ್ಲಿ ವೈದ್ಯರ ತಂಡ ಬಂದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡ್ತಾ ಇದ್ರು. ಆಕ್ಸಿಜನ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು ಅದನ್ನು ನೀಡ್ತಾ ಇದ್ರು. ಮೊದಲಿಗೆ ಏನಂದ್ರೆ 2ನೇ ಮಗ ಆರ್ಯನ್ ಅನ್ನು ಹೊರತೆಗೆಯಲಾಗಿತ್ತು. ಆದ್ರೆ ಅದಾಗ್ಲೇ ಆತ ಮೃತಪಟ್ಟಿದ್ದ. ಆತನ ಮೃತದೇಹವನ್ನು ಮೊದಲಿಗೆ ಹೊರತೆಗೆಯಲಾಗಿತ್ತು. ಆ ಬಳಿಕ ಆರ್ಯನ್ ತಾಯಿಯಾದಂತಹ ಅಶ್ವಿನಿ ಮತ್ತು ಆರ್ಯನ್ನ ತಮ್ಮ 1 ವರ್ಷದ ಮಗುವಾದ ಆರುಷ್ ಅವರು ಇದರಲ್ಲೇ ಸಿಲುಕಿಕೊಂಡಿದ್ರು. ಅವರಿಗೂ ಕೂಡ ನಿರಂತರವಾದಂತಹ ಕಾರ್ಯಾಚರಣೆ ಮಾಡಿ ಆ ಬಳಿಕ ಆರುಷ್ನನ್ನು ಕೂಡ ಹೊರತೆಗೆಯಲಾಗಿತ್ತು. ಆರುಷ್ ಹೊರತೆಗೆಯುವಂತಹ ಸಂದರ್ಭದಲ್ಲಿ ಜೀವ ಇತ್ತು, ಉಸಿರಾಡ್ತಾ ಕೂಡ ಇದ್ದ. ಆದ್ರೆ ಆಸ್ಪತ್ರೆಗೆ ಸಾಗಿಸುವಾಗ ದಾರಿ ಮಧ್ಯದಲ್ಲಿ ಆತನು ಕೂಡ ಕೊನೆ ಉಸಿರೆಳೆದಿರುವಂತದ್ದು. ನಂತರ ಅಶ್ವಿನಿ ಅವರು ಇದೇ ಒಂದು ಕಲ್ಲಿನ ಒಳಗಡೆ ಸಿಲುಕಿ ಹಾಕಿಕೊಂಡಿದ್ರು. ಸಾವು ಬದುಕಿನ ಮಧ್ಯೆ ನಿರಂತರವಾಗಿ ಅವರು ಹೋರಾಡ್ತಾ ಇದ್ರು. ಆದ್ರೆ ರಕ್ಷಣಾ ತಂಡದ ನಿರಂತರವಾದಂತಹ ಕಾರ್ಯಾಚರಣೆಯ ಫಲವಾಗಿ ಅಶ್ವಿನಿ ಅವರನ್ನು ಜೀವಂತವಾಗಿ ಹೊರತೆಗೆಯಲಾಗಿದೆ. ಅವರನ್ನು ತೆಗೆದು ಸದ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತಿರುವಂತದ್ದು. ಈ ಒಂದು ಘಟನೆ ಏನಿದೆ ಇದು ಮನ ಕಲುಕುವಂತಹ ಘಟನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ. ಓಕೆ, ಸ್ವಲ್ಪ ಮಳೆ ವಿಚಾರಕ್ಕೂ ಬರೋಣ. ಮರಣ ಮಳೆಗೆ
ಮೊಂಟೆ ಪದವಿನಲ್ಲಿ ಭಯಾನಕ ದುರಂತ ನಡೆದು ಹೋಗಿದೆ. ಮಳೆಯ ಅಬ್ಬರಕ್ಕೆ ಕಾಂತಪ್ಪ ಪೂಜಾರಿ ಮನೆ ಸರ್ವನಾಶ. ಗುಡ್ಡ ಕುಸಿದು ರಟ್ಟಿನ ಮನೆಯಂತೆ ನಾಶವಾಗಿದೆ ಆರ್ಸಿಸಿ ಮನೆ. ಅವಶೇಷಗಳಡಿ ಸಿಲುಕಿದ್ದಂತ ತಾಯಿ ಅಶ್ವಿನಿ ಪೂಜಾರಿಯ ರಕ್ಷಣೆಯಾಗಿದೆ. ಮನೆ ಕುಸಿದು ಅವರ ಇಬ್ಬರು ಸಣ್ಣ ಮಕ್ಕಳು ದುರ್ಮರಣ ಹೊಂದಿದ್ದಾರೆ. ಜೊತೆಗೆ ಅವರ ಅತ್ತೆ ಕೂಡ ದುರ್ಮರಣ ಹೊಂದಿದ್ದಾರೆ. ಛಿದ್ರವಾದ ಮನೆಯ ಸಂಪೂರ್ಣ ಚಿತ್ರಣ ರಿಪಬ್ಲಿಕ್ ಕನ್ನಡದಲ್ಲಿ ನಾವು ನಿಮಗೆ ತೋರಿಸ್ತೀವಿ. ಆ ತಾಯಿ ತ್ಯಾಗಮಯಿ. ತಾಯಿನ ನಾವು ಅದಕ್ಕೆ ತ್ಯಾಗಮಯಿ ಅಂತ ಹೇಳೋದು. ಅಂತ ಭಾರವಾದ ಅವಶೇಷಗಳನ್ನ ಹೊತ್ತಂತ ಆ ತಾಯಿ ತನ್ನ ಮಕ್ಕಳನ್ನ ಉಳಿಸಿಕೊಳ್ಳುವುದಕ್ಕೆ ಪಟ್ಟಂತಹ ಶ್ರಮ ಅಷ್ಟಿಷ್ಟಲ್ಲ. ಆದರೆ ವಿಧಿಯಾಟ ಬೇರೆ ಆಗಿತ್ತು. ಈ ವಿಧಿಗೆ ಇಡೀ ಕೋಟ್ಯಾಂತರ ಜನರು ಇವತ್ತು ಶಾಪ ಹಾಕಿದ್ದಾರೆ. ಗಮನಿಸ್ತಾ ಇದ್ದೀರಾ, ಅವರ ಆರ್ಸಿಸಿ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತ ಒಂದು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಇದೆ, ನೋಡೋಣ. ಮಂಗಳೂರು ಹೊರವಲಯದ ಮೊಂಟೆ ಪದವಿನ ಕೋಡಿಯಲ್ಲಿ ನಡೆದಂತಹ ಒಂದು ದುರಂತದಲ್ಲಿ 3 ಸಾವನ್ನಪ್ಪಿರುವಂತದ್ದು. ಆ ಒಂದು ದುರಂತ ನಡೆದಂತಹ ಸ್ಥಳದಲ್ಲಿ ನಾನಿದ್ದೇನೆ. ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ಒಂದು ದುರಂತದಲ್ಲಿ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂತದ್ದು. ಈ ಒಂದು ದುರಂತಕ್ಕೆ ಪ್ರಮುಖ ಕಾರಣ ಅಂದ್ರೆ ಮೇಲ್ಭಾಗದಲ್ಲಿ ಗುಡ್ಡ ಇತ್ತು. ಆ ಒಂದು ಗುಡ್ಡ ಕುಸಿದು ಈ ಮನೆಯ ಮೇಲ್ಭಾಗದಲ್ಲಿ ಬಿದ್ದಿರುವಂತದ್ದು. ಬಿದ್ದಿರುವ ಕಾರಣವಾಗಿ ಮನೆ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಬೀಳುವಂತಹ ಸಂದರ್ಭದಲ್ಲಿ ಇದು ಇಲ್ಲಿ ಕಾಂತಪ್ಪ ಪೂಜಾರಿ ಅನ್ನುವರಿಗೆ ಸೇರಿದಂತಹ ಮನೆ. ಬೀಳುವಂತಹ ಸಂದರ್ಭದಲ್ಲಿ ಕಾಂತಪ್ಪ ಪೂಜಾರಿ ಅವರ ಮಗ ಸೀತಾರಾಮ್ ಅವರು ಮನೆಯಿಂದ ಹೊರಗೆ ಓಡಿ ಬಂದಿದ್ರು. ಅವರ ಕಾಲಿಗೆ ಸಣ್ಣ ಪುಟ್ಟ ಗಾಯಗಳಾಗಿತ್ತು. ಓಡಿ ಬಂದು ಪಕ್ಕದಲ್ಲಿದ್ದಂತಹ ಸ್ಥಳೀಯರಿಗೆ ಮಾಹಿತಿ ನೀಡ್ತಾರೆ. ಸ್ಥಳೀಯರು ಬಂದು ಅಂದ್ರೆ ಈ ಒಂದು ಘಟನೆ ನಡೆದಿರುವಂತದ್ದು 4 ರಿಂದ 4:15 ಗಂಟೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂತದ್ದು. ಆ ಬಳಿಕ ಸ್ಥಳೀಯರಿಗೆ ಮಾಹಿತಿ ಕೂಡ ಹೋಗುತ್ತೆ. ಕೂಡಲೇ ಬಂದಂತಹ ಸ್ಥಳೀಯರು ಒಳಗಡೆ ಸಿಲುಕಿಕೊಂಡಿರುವಂತ ಅಂದ್ರೆ ಈ ಮನೆಯಲ್ಲಿ ಸಿಲುಕಿಕೊಂಡಿದ್ದಂತಹ ಕಾಂತಪ್ಪ ಪೂಜಾರಿ ಅವರನ್ನ ಮೊದಲಿಗೆ ರಕ್ಷಣೆ ಮಾಡ್ತಾರೆ. ಅಂದ್ರೆ ಕಾಂತಪ್ಪ ಪೂಜಾರಿ ಅವರ ಕಾಲಿನ ಮೇಲೆ ಕಲ್ಲು ಇತ್ತು, ಅದನ್ನು ತೆಗೆದು ಅವರನ್ನ ರಕ್ಷಣೆ ಮಾಡಿರುವಂತದ್ದು. ಆ ಬಳಿಕ ಆ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಸಾಗಿತ್ತು. ಅಂದ್ರೆ ಬೆಳಿಗ್ಗೆ 5 ಗಂಟೆ ಸುಮಾರಿಗೆ ರಕ್ಷಣಾ ಕಾರ್ಯಾಚರಣೆ ಆರಂಭವಾದ್ರೆ ಆ ಬಳಿಕ ನಿರಂತರವಾಗಿ 2-2:30 ಗಂಟೆವರೆಗೂ ಕೂಡ ನಿರಂತರ ಕಾರ್ಯಾಚರಣೆ ಸಾಗಿತ್ತು. ಈ ಒಂದು ಮನೆಯ ಬಿದ್ದದ್ದನ್ನು ಗಮನಿಸಬಹುದು. ಮನೆಯ ಮೇಲ್ಭಾಗದ ಸ್ಲ್ಯಾಬ್ ಏನಿದೆ ಅದು ಕೆಳಗಡೆ ಬಂದು ನಿಂತಿರುವಂತದ್ದು. ಮನೆಯ ಗೋಡೆಗಳು ಸಂಪೂರ್ಣವಾಗಿ ಕುಸಿದಿರುವಂತದ್ದು. ಇದರಲ್ಲಿ ಸಿಲುಕಿ ಹಾಕಿಕೊಂಡಿದ್ರು ಮನೆಯ ಒಳಗಿದ್ದಂತ ಕಾಂತಪ್ಪ ಪೂಜಾರಿ ಅವರ ಪತ್ನಿ ಪ್ರೇಮ ಅವರು ಸಾವನ್ನಪ್ಪಿದ್ರೆ ಅವರ ಸೊಸೆಯಾದಂತ ಅಂದ್ರೆ ಕಾಂತಪ್ಪ ಪೂಜಾರಿ ಅವರ ಸೊಸೆ ಅಶ್ವಿನಿ ಮತ್ತು ಅವರಿಬ್ಬರ ಮಕ್ಕಳು ಆರ್ಯನ್ ಮತ್ತು ಆರುಷ್ ಅವರ ಇಬ್ರು ಮಕ್ಕಳೇನಿದ್ರೆ ಅವರು ಸಾವು ಬದುಕಿನ ಮಧ್ಯೆ ಇಲ್ಲಿ ಹೋರಾಡ್ತಾ ಇದ್ರು. ಆ ಒಂದು ದೃಶ್ಯ ಕೂಡ ಇದೆ. ಅದು ದೃಶ್ಯ ನೋಡಿದ್ರೆ ಎಂತವರ ಹೃದಯ ಕೂಡ ಕಲಕುವುದು, ಮನ ಕಲಕುವಂತಹ ದೃಶ್ಯ. ಅಂದ್ರೆ ಆ ಅಶ್ವಿನಿ ಎನ್ನುವರು 2 ಮಕ್ಕಳು ಅಂದ್ರೆ ಆರುಷ್ ಮತ್ತು ಆರ್ಯನ್ ಅನ್ನು ಹಿಡಿದುಕೊಂಡು ಇಲ್ಲಿ ಇದ್ದಂತದ್ದು, ಮಕ್ಕಳನ್ನು ರಕ್ಷಿಸಿ ಅನ್ನುವಂತ ಅಳಲನ್ನು ತೋಡಿಕೊಳ್ತಾ ಇದ್ರು. ಆ ಒಂದು ದೃಶ್ಯ ಏನಿದೆ ಅದು ಬಹಳಷ್ಟು ಮನ ಕಲುಕುವಂತಹ ದೃಶ್ಯ. ಆ ಬಳಿಕ NDRF ಆಗಿರೋದು, SDRF ಆಗಿರೋದು, ಜೊತೆಗೆ ಅಗ್ನಿಶಾಮಕ ದಳ ನಿರಂತರವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ರು. ಇದೇ ಪ್ಲೇಸ್ ನಲ್ಲಿ ಆ ಒಂದು ಅಶ್ವಿನಿ ಮತ್ತು ಅವರ ಇಬ್ಬರ ಮಕ್ಕಳು ಸಿಲುಕಿ ಹಾಕಿಕೊಂಡಿದ್ರು. ಅವರು 2 ಮಕ್ಕಳನ್ನು ಅಕ್ಕಪಕ್ಕದಲ್ಲಿ ಮಕ್ಕಳನ್ನು ಹಿಡಿದುಕೊಂಡಿದ್ರು. ಮಕ್ಕಳನ್ನು ರಕ್ಷಿಸಿ ಅನ್ನುವಂತ ಮೊರೆಯನ್ನು ಕೂಡ ಇಡ್ತಾ ಇದ್ರು. ಆರಂಭದಲ್ಲಿ ಅವರಿಗೆ ಇಲ್ಲಿ ವೈದ್ಯರ ತಂಡ ಬಂದು ಅವರಿಗೆ ಪ್ರಾಥಮಿಕ ಚಿಕಿತ್ಸೆಗಳನ್ನು ನೀಡ್ತಾ ಇದ್ರು. ಆಕ್ಸಿಜನ್ ಆಗಿರ್ಬೋದು, ಗ್ಲೂಕೋಸ್ ಆಗಿರ್ಬೋದು ಅದನ್ನು ನೀಡ್ತಾ ಇದ್ರು. ಮೊದಲಿಗೆ ಏನಂದ್ರೆ 2ನೇ ಮಗ ಆರ್ಯನ್ ಅನ್ನು ಹೊರತೆಗೆಯಲಾಗಿತ್ತು. ಆದ್ರೆ ಅದಾಗ್ಲೇ ಆತ ಮೃತಪಟ್ಟಿದ್ದ. ಆತನ ಮೃತದೇಹವನ್ನು ಮೊದಲಿಗೆ ಹೊರತೆಗೆಯಲಾಗಿತ್ತು. ಆ ಬಳಿಕ ಆರ್ಯನ್ ತಾಯಿಯಾದಂತಹ ಅಶ್ವಿನಿ ಮತ್ತು ಆರ್ಯನ್ನ ತಮ್ಮ 1 ವರ್ಷದ ಮಗುವಾದ ಆರುಷ್ ಅವರು ಇದರಲ್ಲೇ ಸಿಲುಕಿಕೊಂಡಿದ್ರು. ಅವರಿಗೂ ಕೂಡ ನಿರಂತರವಾದಂತಹ ಕಾರ್ಯಾಚರಣೆ ಮಾಡಿ ಆ ಬಳಿಕ ಆರುಷ್ನನ್ನು ಕೂಡ ಹೊರತೆಗೆಯಲಾಗಿತ್ತು. ಆರುಷ್ ಹೊರತೆಗೆಯುವಂತಹ ಸಂದರ್ಭದಲ್ಲಿ ಜೀವ ಇತ್ತು, ಉಸಿರಾಡ್ತಾ ಕೂಡ ಇದ್ದ. ಆದ್ರೆ ಆಸ್ಪತ್ರೆಗೆ ಸಾಗಿಸುವಾಗ ದಾರಿ ಮಧ್ಯದಲ್ಲಿ ಆತನು ಕೂಡ ಕೊನೆ ಉಸಿರೆಳೆದಿರುವಂತದ್ದು. ನಂತರ ಅಶ್ವಿನಿ ಅವರು ಇದೇ ಒಂದು ಕಲ್ಲಿನ ಒಳಗಡೆ ಸಿಲುಕಿ ಹಾಕಿಕೊಂಡಿದ್ರು. ಸಾವು ಬದುಕಿನ ಮಧ್ಯೆ ನಿರಂತರವಾಗಿ ಅವರು ಹೋರಾಡ್ತಾ ಇದ್ರು. ಆದ್ರೆ ರಕ್ಷಣಾ ತಂಡದ ನಿರಂತರವಾದಂತಹ ಕಾರ್ಯಾಚರಣೆಯ ಫಲವಾಗಿ ಅಶ್ವಿನಿ ಅವರನ್ನು ಜೀವಂತವಾಗಿ ಹೊರತೆಗೆಯಲಾಗಿದೆ. ಅವರನ್ನು ತೆಗೆದು ಸದ್ಯ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗುತ್ತಿರುವಂತದ್ದು. ಈ ಒಂದು ಘಟನೆ ಏನಿದೆ ಇದು ಮನ ಕಲುಕುವಂತಹ ಘಟನೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ.